ಪೆಟ್ರೋಲ್ಗಳನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋದಕ್ಕೆ ಜನ ಮುಂದಾಗಿದ್ದಾರೆ. ಈ ಬಾರಿ ಬರೋಬ್ಬರಿ 20 ರೂಪಾಯಿಗಿಂತಲೂ ಹೆಚ್ಚು ದರವನ್ನು ವಹಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಪೆಟ್ರೋಲ್ ಲೀಟರ್ಗೆ 22 ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಡೀಸೆಲ್ಗೆ 24 ರೂಪಾಯಿಗೆ ಏರಿಕೆ ಆಗುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಯುದ್ಧದ ಎಫೆಕ್ಟ್ನಿಂದ ಕ್ರೂಡ್ ಆಯಿಲ್ ದರ 60% ಏರಿಕೆಯಾಗಿದೆ ವೀಕ್ಷಕರೇ. ಹೀಗಾಗಿ 20ರಿಂದ 22 ರೂಪಾಯಿ ದರ ಏರಿಕೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದೇ ದಿನ. 50 ರೂಪಾಯಿ ಜಾಸ್ತಿ ಆಗೋಗಿದೆ. ಸೊ ಇಲ್ಲಿ ನಮ್ಮಲ್ಲಿ ಒಂದು 20ರಿಂದ 22 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಯಾವುದೂ ಬೆಲೆ ಜಾಸ್ತಿ ಆಗಿಲ್ಲ ಪುಣ್ಯಕ್ಕೆ. ನಮ್ಮ ಇಂಡಿಯಾದಲ್ಲಿ ಅಂಥದ್ದೇನು ಆಗಿಲ್ಲ. ಜಗತ್ತಿನಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಕನ್ಸಂಪ್ಷನ್ ಮಾಡುವಂತಹ, ಪೆಟ್ರೋಲನ್ನು ಉಪಯೋಗಿಸುವಂಥ ದೇಶ 3ನೇ ದೇಶ ಭಾರತ. ಫಸ್ಟು ಅಮೇರಿಕಾ, ಸೆಕೆಂಡ್ ಚೀನಾ, 3ನೇದು ಭಾರತ. ಅತಿ ಹೆಚ್ಚು ಪೆಟ್ರೋಲನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಆದಾಗ್ಯೂ ಸಹ ಇಲ್ಲಿಯವರೆಗೆ ಒಂದೇ 1 ರೂಪಾಯಿ ಸಹ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿಲ್ಲ. ಪರವಾಗಿಲ್ಲ, ಅದಕ್ಕೊಂದು ಸ್ವಲ್ಪ ಥ್ಯಾಂಕ್ಸ್ ಹೇಳ್ಬಿಡೋಣ ಕೇಂದ್ರ ಸರ್ಕಾರಕ್ಕೆ. ಆದರೆ ಮುಂದಿನ ದಿನಗಳಲ್ಲಿ ಸಿಚುವೇಶನ್ ಹೀಗೆ ಕಂಟಿನ್ಯೂ ಆದರೆ 20ರಿಂದ 22 ರೂಪಾಯಿ ಜಾಸ್ತಿ ಆಗಬಹುದಾದಂಥ ಸಾಧ್ಯತೆ ಇದೆ. ಯಾಕಂದರೆ ನಾವೇ ರಿಫೈನರಿಗಳನ್ನು ಇಟ್ಕೊಂಡಿರೋದ್ರಿಂದ, ಭಾರತದಲ್ಲಿ ರಿಫೈನರೀಸ್ ಹೆಚ್ಚಿರೋದ್ರಿಂದ, ಮತ್ತು ನಮ್ಮಲ್ಲಿ ಈ ಸ್ಟಾಕ್ ಮಾಡಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರಿಂದ ಸುಮಾರು ವರ್ಷಗಳ ಕಾಲ ನಾವು ಈ ಪೆಟ್ರೋಲನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋವಂಥ ಶಕ್ತಿ ನಮ್ಮಲ್ಲಿದೆ ಭಾರತದಲ್ಲಿ. ಸುಮಾರು 50ರಿಂದ 70 ದಿನಗಳಿಗೆ ಬೇಕಾಗುವಷ್ಟು ಪೆಟ್ರೋಲ್ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ನೋ ವರೀಸ್, ಇನ್ನು 1-1.5 ತಿಂಗಳವರೆಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಆದರೆ ಈ ಕಳ್ಳರು ಹೇಳೋಕ್ಕಾಗಲ್ಲ, ಕೆಲವರು ಇರ್ತಾರೆ ಈ ಮಧ್ಯವರ್ತಿಗಳು, ಅವ್ರು ಬೇಕಾದರೆ ಬೇಕು ಅಂತ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ಬೋದು. ಈ ಪೆಟ್ರೋಲ್ಗಳನ್ನೆಲ್ಲ ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಬಿಟ್ಟು ರೇಟನ್ನು ಬೇಕು ಅಂತ ಜಾಸ್ತಿ ಮಾಡೋ ರೀತಿಯಲ್ಲಿ ಮಾಡಬಹುದು. ಆದರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಈಗ ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ಹನುಮಂತರಾಜು ಈಗ ನ್ಯೂಸ್ ಡೆಸ್ಕಲ್ಲಿ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಹನುಮಂತರಾಜು, ಈಗ ಪೆಟ್ರೋಲ್ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಕಡೆ ಪೆಟ್ರೋಲ್ ದರವೂ ಸಹ ಜಾಸ್ತಿ ಆಗುತ್ತಾ ಅನ್ನುವ ಆತಂಕ ಸಹಜವಾಗೇ ಇದೆ. ಈ ಒಂದು 50ರಿಂದ 70 ದಿನಕ್ಕೆ ಬೇಕಾಗುವಷ್ಟು ಪೆಟ್ರೋಲ್ ನಮ್ಮಲ್ಲಿ ಸ್ಟಾಕ್ ಇದೆ. ಬಟ್ ಸ್ಟಿಲ್ ಬೇರೆ ದಾರಿ ಇಲ್ಲದೆ ಏನಾದರೂ ರೇಟನ್ನು ಜಾಸ್ತಿ ಮಾಡಿಬಿಟ್ರೆ ಹೇಗೆ ಅನ್ನುವಂಥ ಒಂದು ಆತಂಕ ಸಾರ್ವಜನಿಕರನ್ನು ಕಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಜನಸಾಮಾನ್ಯರಲ್ಲಿ, ಮತ್ತು ಪೆಟ್ರೋಲ್ ಬಂಕ್ಗಳಲ್ಲಿ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ ಹನುಮಂತರಾಜು? ಎಸ್ ಶಿವಶಂಕರ್, ಈಗೇನು ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಆಗಿ ಅದರ ನೇರ ಎಫೆಕ್ಟ್ ಭಾರತಕ್ಕೆ ತಟ್ಟಿದೆ. ಪೆಟ್ರೋಲ್ ಉತ್ಪನ್ನಗಳು ಏನು ಅವಲಂಬಿತರಾಗಿದೆ, 90% ಒಪೆಕ್ ರಾಷ್ಟ್ರಗಳ ಮೇಲೆ ಭಾರತ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿದೆ. ಇದರಿಂದನೇ ಗೊತ್ತಾಗುತ್ತೆ ಮಧ್ಯ ಏಷ್ಯಾ ಪ್ರಾಚ್ಯದಲ್ಲಿ ಏನಾದರೂ ಒಪೆಕ್ ರಾಷ್ಟ್ರಗಳ ಮೇಲೆ ಯುದ್ಧ ಆಗಲಿ, ಮತ್ತೊಂದು ಏನಾದರೂ ಅವಘಡಗಳು ಸಂಬಿದ್ರೆ ಆಗಾಗ ಅದರ ಎಫೆಕ್ಟ್ ಭಾರತದ ಮೇಲೆ ತಟ್ಟುತ್ತಾನೆ ಇತ್ತು. ಇದೀಗ ಏನು 10-13 ದಿನಗಳಿಂದ ಯುದ್ಧ ಆಗ್ತಿದೆ, ಇದರ ನೇರ ಪರಿಣಾಮ ಇದೀಗ ಭಾರತಕ್ಕೆ ತಟ್ಟಿದೆ. ನೇರ ಪರಿಣಾಮ ಇದಕ್ಕೆ ಭಾರತಕ್ಕೆ ತಟ್ಟಿದೆ. ಈಗ ಪೆಟ್ರೋಲಿಯಂ ಉತ್ಪನ್ನಗಳು ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ. 30ರಿಂದ 40 ದಿನದವರೆಗೂ ಯಾವುದೇ ರೀತಿ ನಮ್ಮಲ್ಲಿ ಅಭಾವ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ಸ್ಪಷ್ಟಪಡಿಸಿದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಬ್ಯಾರೆಲ್ನ ದರ ಕೂಡ ಏರಿಕೆ ಆಗಿದೆ. ಆಟೋಮೆಟಿಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರೆಲ್ನ ಏರಿಕೆ ಪ್ರಮಾಣ ಹೆಚ್ಚಾದರೆ ಆಟೋಮೆಟಿಕ್ಕಾಗಿ ಪೆಟ್ರೋಲ್ ದರ ಕೂಡ ಅಧಿಕವಾಗುತ್ತೆ. ಭಾರತದಲ್ಲಿ ಈಗಾಗಲೇ ಪೆಟ್ರೋಲ್ನ ದರ ಏರಿಕೆ ಮಾಡಲಾಗಿತ್ತು. ಯುದ್ಧದ ಪರಿಣಾಮ ಈಗ ಯಾವುದೇ ರೀತಿಯಾಗಿ ದರ ಏರಿಕೆ ಕೂಡ ಮಾಡಲಾಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ, ಪ್ರಸ್ತುತ ಏನು ಯುದ್ಧ ಇದೇನಿದೆ, ಇದೇ ಪರಿಸ್ಥಿತಿ ಮುಂದುವರೆದರೆ 22% ರೂಪಾಯಿಂದ ಹಿಡಿದು 20ರಿಂದ 22 ರೂಪಾಯಿವರೆಗೂ ಪೆಟ್ರೋಲ್ ದರದಲ್ಲಿ ಹಾಗೂ ಡೀಸೆಲ್ ದರದಲ್ಲಿ ಏರಿಕೆ ಮಾಡುವ ಪರಿಸ್ಥಿತಿ ಸಹ ಭಾರತಕ್ಕೆ ತಂದೊಡ್ಡಲಿದೆ. ಒಂದೆಡೆ ಪೆಟ್ರೋಲ್ ದರ ಆದರೆ ಏನು LPG ಗ್ಯಾಸ್ ಉಪಯೋಗಿಸಿ ಆಟೋ ಸೇರಿದಂತೆ ಇತರೆ ಕ್ಯಾಬ್ಗಳನ್ನು ಏನು ಬಳಕೆ ಮಾಡ್ತಿದ್ರು, ಈಗ LPG ಸಹ ಕೊರತೆ ಉಂಟಾಗಿ ಅದರ ಕಿಲೋಮೀಟರ್ಗೆ 2 ರೂಪಾಯಿ ಸಹ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನು ಪೆಟ್ರೋಲ್ ಹಾಗೂ ತೈಲೋತ್ಪನ್ನಗಳಿಗೆ ನಾವು ಅವಲಂಬಿತವಾಗಿರುವ ಒಪೆಕ್ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗಿರೋದ್ರಿಂದ ಇದೇ ಪರಿಸ್ಥಿತಿ ನಮಗೆ ಮುಂದುವರೆದ್ರೆ ಪೆಟ್ರೋಲ್ ಹಾಗೂ ಈಗೇನು ಅಭಾವ ಉಂಟಾಗಿದೆ ಇದೇ ರೀತಿ ಮುಂದುವರೆದ್ರೆ ಬ್ಯಾರೆಲ್ ರೇಟ್ ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆಗೊಳ್ಳುತ್ತೆ. ಇದ್ರ ಪರಿಣಾಮ ಏನಾಗುತ್ತೆ, ಭಾರತದಲ್ಲೂ ಸಹ 20ರಿಂದ 22 ರೂಪಾಯಿ ಸಹ ಹೆಚ್ಚಾಗೋ ಸಂಭವ ಅಧಿಕವಾಗಿದೆ. ಶಿವಶಂಕರ್, ಹನುಮಂತರಾಜು, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.